ಸಾಯಂಕಾಲದ ಟೀ ಜೊತೆಗೆ ಜಟ್ಪಟಾಗಿ 10 ನಿಮಿಷದಲ್ಲಿ ತಯಾರಿಸುವಂತಹ ಒಂದು ಬಜ್ಜಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ ಇವತ್ತು. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾ ಸ್ನಾನ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿಯನ್ನು ಉಪಯೋಗಿಸಿಕೊಂಡು ಸುಲಭವಾಗಿ ಗರಿಗರಿಯಾಗಿ ಸ್ವಲ್ಪ ಹೊತ್ತು ಗರಿಗರಿಯಾಗಿ ಉಳಿಯುವಂತೆ ಹೇಗೆ ಮಾಡೋದು ಅಂತ ಹೇಳೋದನ್ನು ಕೂಡ ಇವತ್ತು ನಾನು ಹೇಳಿಕೊಡ್ತಾ ಇದ್ದೇನೆ. ನಾನು ಇದಕ್ಕೆ ತಗೊಂಡಿದ್ದು ಒಂದು ದೊಡ್ಡ ಕ್ಯಾಪ್ಸಿಕಮ್ಮು, ಹಾಗೆಯೇ 2 ದೊಡ್ಡ ಈರುಳ್ಳಿಯನ್ನು ನೋಡಿ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಈರುಳ್ಳಿಯನ್ನು ನೀವು ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿಕೊಳ್ಬೋದು, ಆದರೆ ಕ್ಯಾಪ್ಸಿಕಮ್ಮಿಗೆ ಈ ಥರ ಕಟ್ ಮಾಡುವಾಗ ಈ ಥರ ಸ್ಲೈಸ್ ಮಾಡಿದ್ರೇ ಈರುಳ್ಳಿ ಕರೆಕ್ಟಾಗಿ ಕಾಂಬಿನೇಷನ್ ಆಗ್ತದೆ. ಇದಕ್ಕೀಗ 1/4 ಕಪ್ಪಷ್ಟು ಅಕ್ಕಿ ಹುಡಿ, ಹಾಗೆಯೇ 1 ಕಪ್ಪಷ್ಟು ಕಡಲೆ ಹುಡಿ. ಅಕ್ಕಿ ಹುಡಿ ಹಾಗೂ ಕಡಲೆ ಹುಡಿ ಆ ಪ್ರಮಾಣದಲ್ಲಿ ಹಾಕೋದ್ರಿಂದಾಗಿ ನಿಮಗೆ ಬೋಂಡ ಗರಿಗರಿಯಾಗಿ ಉಳಿತದೆ, ಹಾಗೆಯೇ ಸ್ವಲ್ಪ ಹೊತ್ತಿಗೆ ಗರಿಗರಿ ಉಳಿತದೆ. ಇಲ್ಲದಿದ್ದರೆ ಅದು ಮೆತ್ತಗಾಗ್ತದೆ ಬರೀ ಕಡಲೆ ಹುಡಿಯಲ್ಲಿ ಮಾಡಿದರೆ. ಹಾಗೆ 1 ಕಪ್ಪಿಗೆ 1/4 ಕಪ್ಪಿನಷ್ಟು ಅಕ್ಕಿ ಹುಡಿ ನೀವು ಯಾವತ್ತೂ ಹಾಕ್ಕೊಂಡು ನೋಡಿ, ಒಂದು ಸತಿ ಟ್ರೈ ಮಾಡಿ ನೀವು ಅದನ್ನು. ಇದಕ್ಕೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಇಂಗು, 1/4 ಟೀ ಸ್ಪೂನಷ್ಟು ಇಂಗು, ಹಾಗೆ 1/4 ಟೀ ಸ್ಪೂನಷ್ಟು ಓಮ್ ಕಾಳನ್ನು ಈ ಥರ ಕೈಯಲ್ಲೇ ಕ್ರಷ್ ಮಾಡಿ ಹಾಕಿ. ಅದು ಒಳ್ಳೆ ಪರಿಮಳ ಆಗ್ತದೆ, ಹಾಗೆ ರುಚಿ ಕೂಡ ಬರ್ತದೆ. ಹೋಟ್ಲಲ್ಲಿ ನಿಮಗೆ ಹೇಗಿರುವುದು ತಿಂಡಿ ಸಿಗ್ತದೆ ಅದೇ ಥರ ಟೇಸ್ಟ್ ಬರ್ತದೆ. ಇದಕ್ಕೀಗ ನಾನು ಖಾರಕ್ಕೆ ನಾನು ಹಸಿಮೆಣಸೇನು ಹಾಕಲಿಲ್ಲ, ಹಾಗಾಗಿ ಚಿಲ್ಲಿ ಫ್ಲೇಕ್ಸನ್ನು ಹಾಕಿಕೊಳ್ತಾ ಇದ್ದೇನೆ. ಒಂದು ಖಾರಕ್ಕೆ ನಿಮಗೆ ಬೇಕಾದಷ್ಟು ನಾನೊಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿದೆ, ಹಾಗೆ 1/4 ಟೀ ಸ್ಪೂನಷ್ಟು ಒರೆಗಾನೋ ಸೇರಿಸ್ಕೊಂಡೆ. ಇದು ನಿಮಗೆ ಹೋಟ್ಲಲ್ಲೆಲ್ಲ ನೀವು ಸಾಯಂಕಾಲ ಹೋಗಿ ಆರ್ಡ್ರ್ ಮಾಡಿದರೆ ಹೇಗಿರ್ತದೆ ಅದೇ ಥರ ಟೇಸ್ಟ್ ಇರ್ತದೆ. ಖಂಡಿತ ನೀವು ಈ ಥರ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇದನ್ನೀಗ ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫಸ್ಟಿಗೆ ನೀರು ಹಾಕ್ಕೊಳ್ಬೇಡಿ, ಯಾಕೆಂದರೆ ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿ ಎರಡೂ ಕೂಡ ನೀರು ಬಿಟ್ಕೊಳ್ತದೆ. ಹಾಗಾಗಿ ಅದನ್ನು ಫಸ್ಟಿಗೆ ಹಾಗೇ ಅದನ್ನು ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅದಕ್ಕೆ ನೀರು ಕಡಿಮೆ ಆಯಿತು ಅಂತ ಅನಿಸಿದರೆ ಸ್ವಲ್ಪವೇ ಒಂದು 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಹೀಗೆ ಸೇರಿಸ್ತಾ ಅದನ್ನು ಮಿಕ್ಸ್ ಮಾಡಿಕೊಂಡು ಬಜ್ಜಿ ಬಿಡಲಿಕ್ಕೆ ಯಾವ ಹದದ ಹಿಟ್ಟು ಬೇಕು ಆ ಹದಕ್ಕೆ ಅದನ್ನು ಕಲಸ್ಕೊಳ್ಳಿ. ಕಲಸಿ ಇದು ರೆಡಿಯಾಗುವಷ್ಟು ಹೊತ್ತಿಗೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿರಿ. ಬಿಸಿ ಎಣ್ಣೆ ಇದ್ದರೆ ನೀವು ಕಲಸಿ ಆಗುವಾಗ ಅದನ್ನು ಇಡುವುದೇನು ಬೇಡ, ಹಾಗೆಯೇ ಡೈರೆಕ್ಟಾಗಿ ಇನ್ಸ್ಟೆಂಟಾಗಿ ಮಾಡಿಕೊಳ್ಬೋದು. ಹದ ಕಾದಿರಲಿ ಎಣ್ಣೆ, ತುಂಬ ಕಾಯೋದು ಬೇಡ. ಹದ ಕಾದ ಎಣ್ಣೆಯಲ್ಲಿ ನೀವು ಬಜ್ಜಿಯನ್ನು ಬಿಟ್ಟು ಮೀಡಿಯಮ್ ಉರಿಯಲ್ಲಿ ಅದನ್ನು ಫ್ರೈ ಮಾಡಿದರೆ ಈರುಳ್ಳಿ ಹಾಕಿದ ಬಜ್ಜಿ ಗರಿಗರಿಯಾಗಿ ಕ್ರಿಸ್ಪಾಗಿ ಬರ್ತದೆ. ಈ ಥರ ನೋಡಿ ಮೀಡಿಯಮ್ ಉರಿಯಲ್ಲಿ ಒಂದು 3-4 ನಿಮಿಷ ಕರೆಕ್ಟಾಗಿ ಅದು ಗೋಲ್ಡನ್ ಬ್ರೌನ್ ಬರುವಲ್ಲಿವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಒಂದು 3-4 ನಿಮಿಷ ಅಥವಾ 1 ನಿಮಿಷ ಜಾಸ್ತಿ, 5 ನಿಮಿಷ ಆದರೂ ತೊಂದರೆ ಇಲ್ಲ. ಕೆಲವು ಸರ್ತಿ ಅದು ಈರುಳ್ಳಿಯಲ್ಲಿರುವ ನೀರನ್ನು ಹೊಂದಿಕೊಂಡಿರ್ತದೆ, ನಿಮಗೆ ಅದು ಕ್ರಿಸ್ಪ್ ಆಗುವ ಟೈಮು. ಮತ್ತು ನೀವು ನೀರು ಕಡಿಮೆ ಹಾಕಿದರೆ ಬೇಗ ಕ್ರಿಸ್ಪ್ ಆಗ್ತದೆ, ಕಲಸುವಾಗ ನೀರು ಜಾಸ್ತಿ ಹಾಕಿದರೆ ಒಂದು ಸ್ವಲ್ಪ ನಿಧಾನಕ್ಕೆ ಕ್ರಿಸ್ಪ್ ಆಗ್ತದೆ. ಅದು ಮಾಡುವ ಪ್ರತಿಯೊಂದು ಕ್ರಮದಲ್ಲಿ ಸಹ ಅದರ ಟೇಸ್ಟ್ ಹಾಗೂ ಅದರ ಟೆಕ್ಸ್ಚರ್ ಡಿಪೆಂಡ್ ಆಗ್ತದೆ. ಹಾಗೆಯೇ ನೀವು ಅದನ್ನು ಎಣ್ಣೆಗೆ ಹಾಕಿದ ಕೂಡಲೇ ಅದಕ್ಕೆ ಸೌಟು ಹಾಕಲಿಕ್ಕೆ ಹೋಗಬೇಡಿ. 1-2 ನಿಮಿಷ ಅದು ಹಾಗೆಯೇ ಶೇಪ್ ಹಿಡ್ಕೊಳ್ಳಿ. ಶೇಪ್ ಹಿಡಿದ ನಂತರ ನೋಡಿ ಈ ಥರ ಅದನ್ನು ತಿರುಗಿಸಿ ಹಾಕಿ ಎರಡೂ ಕಡೆಯನ್ನು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವಲ್ಲಿವರೆಗೆ ಅದನ್ನು ಬೇಯಿಸಿಕೊಳ್ಬೇಕು. ಬೆಂದ ಬಜ್ಜಿಗಳನ್ನು ತೆಗೆದು ಟಿಶ್ಯೂವಿನ ಮೇಲೆ ಹಾಕ್ಕೊಂಡು ಹೆಚ್ಚಿಗಿರುವ ಎಣ್ಣೆಯನ್ನು ತೆಗೆದುಕೊಳ್ಳಿ. ಈ ಥರ ಮಾಡಿದರೆ ಇದರಲ್ಲಿ ಜಾಸ್ತಿ ಎಣ್ಣೆ ಕೂಡ ಎಳೆದುಕೊಳ್ಳೋದಿಲ್ಲ, ಅದು ಡ್ರೈ ಆಗಿರ್ತದೆ, ತುಂಬ ಡ್ರೈ ಆಗಿ ಬರ್ತದೆ. ಅದು ಎಣ್ಣೆ ಪೂರ್ತಿಯಾಗಿ ಟಿಶ್ಯೂ ಎಳ್ಕೊಂಡು ಫುಲ್ ಡ್ರೈ ಆಗಿ ಇರುವ ಬಜ್ಜಿ ರೆಡಿ ಆಗ್ತದೆ. ನೀವು ನೀರು ಜಾಸ್ತಿ ಹಾಕಿದಷ್ಟು ಬಜ್ಜಿ ಎಣ್ಣೆ ಜಾಸ್ತಿ ಎಳ್ಕೊಳ್ತದೆ, ಎಣ್ಣೆ ಆಗ್ತದೆ ಅದು. ಹಾಗಾಗಿ ಆದಷ್ಟು ನೀರು ಕಡಿಮೆ ಉಪಯೋಗಿಸಿ ಯಾವಾಗಲೂ ಬಜ್ಜಿ ಮಾಡಿ ನೋಡಿ. ರುಚಿಯಾದ ನೀರುಳ್ಳಿ ಕ್ಯಾಪ್ಸಿಕಮ್ ಬಜ್ಜಿ ರೆಡಿ ಆಯಿತು. ಇದನ್ನು ಸಾಯಂಕಾಲದ ಹೊತ್ತಿಗೆ ಟೀ ಜೊತೆಗೆ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರ್ತದೆ ಇದು. ಮತ್ತು ಯಾರಾದರೂ ಗೆಸ್ಟ್ ಬಂದರೆ ಸಡನ್ನಾಗಿ ಕೂಡ ಇದನ್ನು ಮಾಡಿಕೊಳ್ಳಿಕ್ಕೆ ಆಗ್ತದೆ. ಇದು ಹೆಚ್ಚು ಟೈಮ್ ಬೇಕಾಗೋದಿಲ್ಲ. ಅವ್ರ ಹತ್ರ ಮಾತಾಡ್ತಾನೆ ಅವ್ರು ನೋಡ್ತಾ ಇದ್ದಾಗೇ ನೀವು ಬಜ್ಜಿ ರೆಡಿ ಮಾಡಿ ಅವರಿಗೆ ಕಾಫಿ ಟೀ ಕೊಡ್ಬೋದು. ನೀವೊಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.